ಹೌದು ಮಿಶಿ, ನಿನ್ನೆ ನಾನು ಜಾತ್ರೆಗೆ ಹೋಗಿದ್ದೆ. ಜಾತ್ರೆನಾ? ಎಲ್ಲಿ ಜಾತ್ರೆ? ನಿನ್ನೆ ಇಟ್ಲ ಜಾತ್ರೆ. ಅಲ್ಲಿಗೆ ಹೋಗೋ, ನನ್ನ ಕರೀಲಿಲ್ಲ ನೀನು. ನಿನ್ಗೆ ನಾನು ಫೋನ್ ಮಾಡಿದ್ದೀನಿ, ಫೋನೇ ತೆಗಿಲಿಲ್ಲ. ಓ ಅಂತ, ನಾನು ಟ್ಯೂಷನ್ಗೆ ಹೋಗಿರ್ಬೋದು. ಆಗಿರ್ಬೋದು. ಏನೆಲ್ಲ ತಗೊಂಡಲ್ಲಿ? ನಾನು ಪ್ಲಾಸ್ಟಿಕ್ ಕಾರು, ಪ್ಲಾಸ್ಟಿಕ್ JCB, ಪ್ಲಾಸ್ಟಿಕ್ ಗನ್ನು, ಕುಕ್ವಾಡ, ಕಡಲೆಪುರಿ, ಬಲೂನು, ಐಸ್ ಕ್ರೀಮ್ ತಗೊಂಡು ದಾರಿ ಉದ್ದಕ್ಕೂ ತಿಂತಾ ಬಂದೆ. ಇಷ್ಟೆಲ್ಲ ತಗೊಳ್ಳ, ನನಗೆಂತದ್ದು ತರಲಿಲ್ಲ. ಏ ಸಾರನ್ನೇ 2 ಲೇಸು, 2 ಚಾಕ್ಲೇಟ್, 2 ಜ್ಯೂಸು, ನಿಂಗೊಂದು ನಂಗೊಂದು ತಗೋ. ಏ ಕಿಸೆಯಲ್ಲಿ ಎಷ್ಟು ಕಸ ಉಂಟು. ಹೌದು, ಅದು ನೀನು ಈಗ ಬರುವಾಗ ತಿಂದದ್ದು. ಹೌದಿಲ್ಲ, ತೆಗಿಯೋ ಬೇಗ, ಮತ್ತೆ ಅಮ್ಮ ಬೈತಾ ಅದು ಬಾ ಹೋಗೋಣ, ಬಾ. ಶಾಲೆಗೆ ಲೇಟ್ ಗಾದ್ರಿ ಕಸದ ತಾಪತ್ರೆ ಮನೆಯಲ್ಲಿ ಕುತ್ಕೊಳ್ಳಿಕ್ಕೆ ಬಿಡಲ್ಲ. ಕಸನ ತಕೊಂಡು ಹೋಗು ಅಂತ ತಲೆ ತಿಂತಾನೆ ಇರ್ತಾರೆ. ಮಗುವಿನ ಡೈಪರ್ನಿಂದ ಹಿಡಿದು ಅಡಿಗೆ ಕೊನೆ ಕಸದವರೆಗೆ ಎಲ್ಲ ಹಾಕಿದ್ದಾಳೆ. ವಾಸನೆ ಬರ್ತಾ ಉಂಟು. ಯಾರು ನೋಡ್ಲಿಲ್ಲ ಅಂದ್ರೆ ಸಾಕು, ಇಲ್ಲೇ ಹಾಕಿ ಹೋಗ್ತೀನಿ. ದೊಡ್ಡ ಕೆಲಸ ಮುಗಿದು ನನ್ನ ಕೆಲಸ ಇದು. ಬಸ್ ಬರ್ಲೇ ಇಲ್ಲ, ಇನ್ನೆಷ್ಟೊತ್ತಾಗುತ್ತೋ ಏನೋ, ಏನ್ ಮಾಡೋದು? ಹೌದಲ್ವಾ, ಕಾದು ಸಾಕಾಗಿ ಹೋಯ್ತು. ಬಸ್ ಬರ್ಲೇ ಇಲ್ಲ, ಹೊಟ್ಟೆ ಕೂಡ ತುಂಬಾ ಹಸಿವಾಗ್ತುಂಟು. ಬಸ್ ಬರುವ ತನಕ ಏನಾದ್ರು ತಿನ್ನುವ. ಹೌದು, ಜ್ಯೂಸ್ ಕುಡಿಸ್ತೇನೆ, ತುಂಬಾ ಬಾಯಾರಿಕೆ ಆಗ್ತಾ ಇದೆ. ಜ್ಯೂಸ್ ಬೇಕಾ? ಈಗ ಈ ಬಿಸಿಲಿಗೆ ಜ್ಯೂಸ್ ಕುಡಿದ್ರೆ ತುಂಬಾ ಆರಾಮಾಗ್ತದೆ. ಹೌದು. ಏನ್ ಮಾಡ್ತಿದ್ದೀರಾ ನೀವು? ಪ್ಲಾಸ್ಟಿಕ್ ಅನ್ನು ಅಲ್ಲಲ್ಲೇ ಬಿಸಾಕ್ಬೇಡಿ, ಕಸದ ಬುಟ್ಟಿಗೆ ಹಾಕಿ. ನಿಮಗೇನು ಕಷ್ಟ? ನಿಮ್ಮ ಮನೆಗೆ ಬಂದು ಕಸ ಹಾಕಿದ್ದೇವಾ? ಬಸ್ ಸ್ಟ್ಯಾಂಡ್ ಅಲ್ಲಿ ಕಸ ಹಾಕಿದ್ದೇವೆ. ಹೋಗಿ ಮೇಡಮ್, ಹೋಗಿ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಆ ಸರ್ಕಾರ ಎಷ್ಟು ನಿಮ್ಮ ತಂದ್ರು ಈ ಜನಗಳಿಗೆ ಮಾತ್ರ ಅರ್ಥನೇ ಆಗ್ತಿಲ್ಲ. ನಿಮ್ಗೆಲ್ಲ ಹೇಗೆ ತಿಳಿಸಿ ಹೇಳೋದು ನನ್ಗಂತೂ ಗೊತ್ತಾಗ್ತಿಲ್ಲ. ಅದಕ್ಕೆ ಅಂತ ಜನ ಇದ್ದಾರಲ್ಲ, ಅವರು ಬಂದು ಕಸ ಇರ್ತಾರೆ, ನಾವ್ಯಾಕೆ ಕಸ ಇರ್ಬೇಕು? ನೀವು ತಿಂದು ಹಾಕಿರುವ ಕಸವನ್ನು ಬೇರೆಯವರು ಸ್ವಚ್ಛ ಮಾಡಲು ಅನ್ಕೋತಿರಲ್ಲ. ಇದರಿಂದಾಗಿಯೇ ನಮ್ಮ ಪರಿಸರ ಈ ಸ್ಥಿತಿಗೆ ಬಂದಿದ್ದು. ಪೌರ ಇಲಾಖೆಯು ತನ್ನ ಕೆಲಸವನ್ನು ಸರಿಯಾಗಿ ಮಾಡ್ತಿದೆ, ಆದರೆ ನೀವು ದೇಶದ ಪ್ರಜೆಯಾದ ಮೇಲೆ ನಿಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ಮಾಡಿ, ನಂತರ ಬೇರೆಯವರಿಗೆ ಕೈ ತೋರಿಸಿ. ಸಾಕು ನಿನ್ನ ಪುರಾಣದ ಮಾತು, ಹೋಗು ಮುಂದಕ್ಕೆ. ಬಾರೋ, ಇವರದೆಲ್ಲ ಮಾತು ಕೇಳಿದ್ರೆ ಅಷ್ಟೇ ಕತೆ. ಬಾ, ನಾವು ಹೋಗುವ. ಇವ್ರಿಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ಲ. ಹಸಿವಾಗ್ತುಂಟು. ನನ್ನ ಮೊಮ್ಮಗನಿಗೂ ಕೂಡ ಹಸಿವಾಗ್ತಿರ್ಬೋದು. 2 ಊಟ ತಗೊಳ್ಳುವ. ಏನ್ ಬೇಕಜ್ಜಿ? 2 ಊಟ ಕೊಡಪ್ಪ. ಎಂಥ ಕತೆ. ಊಟಕ್ಕೆ ಅಂತ ಹೋದ್ರೆ ಅನ್ನ ಸಾಂಬಾರು ಎಲ್ಲವನ್ನ ಪ್ಲಾಸ್ಟಿಕ್ನಲ್ಲೇ ಕಟ್ಟಿಕೊಡ್ತಾರೆ. ನಮ್ಮ ಕಾಲದಲ್ಲಿ ಬಾಳೆ ಎಲೆಯಲ್ಲಿ ಕಟ್ಟಿಕೊಡ್ತಾ ಇದ್ರು. ನಮ್ಮ ಕಾಲದಲ್ಲಿ ಕಾಡು ಭೂಮಿಗೆ ಚಪ್ಪರವಾಗಿತ್ತು. ಆದರೆ ಈಗ ಪ್ಲಾಸ್ಟಿಕ್ ಎಲ್ಲ ಕಡೆಗೂ ಬದಲಾವಣೆ. ಈ ಬದಲಾವಣೆ ನಮ್ಮನ್ನು ಎಲ್ಲಿ ಕೊಂಡೋಗಿ ನಿಲ್ಲಿಸುತ್ತೋ? ಭೂಮಿಯು ಕಸದ ರಾಶಿಯಾಗಿ ಹೋಗಿದೆ. ವಿದ್ಯಾವಂತ ಕೂಡ ವಿದ್ಯಾವಂತನಂತೆ ವರ್ತಿಸುತ್ತಾನೆ. ಕಾಲ ಬದಲಾಗಿದೆ. ಇಲ್ಲ, ಮನುಷ್ಯ ಬದಲಾಗಿದ್ದಾನೆ. ಇನ್ನೇನು ಕಾದಿದ್ಯೋ ಏನೋ, ದೇವರೇ ಕಾಪಾಡಪ್ಪ. ಇದು ನನ್ನ ರಾಜ್ಯ, ಇದು ನನ್ನ ರಾಜ್ಯ, ಇದು ನನ್ನ ಸ್ವತ್ತು. ನಾನೇ ಇಲ್ಲಿಯ ರಾಜ, ಸಾಮ್ರಾಟ. ಎಲ್ಲೆಲ್ಲಿಯೂ ನೋಡಿದರು ನಾನೇ. ಆಕಾಶದಲ್ಲಿ ನಾನು, ದೂರದಲ್ಲಿ ನಾನು, ಭೂಮಿ ಅಗೆದಾಗ ಅಲ್ಲಿಯೂ ನಾನು. ನಿಮ್ಮ ಕೈಯಲ್ಲಿ, ನಿಮ್ಮ ಮೈಯಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಊಟದಲ್ಲಿ, ಎಲ್ಲೆಲ್ಲಿಯೂ ನಾನೇ. ಬೆಳಗ್ಗೆಯ ಬ್ರಷ್ನಿಂದ ಹಿಡಿದು ರಾತ್ರಿಯ ಊಟದ ತಟ್ಟೆವರೆಗೂ ನಾನೇ. ಆವರಿಸುವೆ, ನಾನು ನಿನ್ನನ್ನು ಬಿಡಲಾರೆ. ಬುದ್ಧಿವಂತ ಎನಿಸಿಕೊಂಡ ಮಾನವ, ಹೇ ಮಾನವ, ನಾನು ನಿನಗೆ ಕಾಮಧೇನಾಗಿ ಹಾಲು ಕೊಟ್ಟೆ, ಆದರೆ ನೀನು ನನಗೆ ಹಲಾಹಲವನ್ನೇ ಉಣಿಸಿದೆ. ಹಸಿವಾದಾಗ ಹುಲ್ಲು ತಿನ್ನೋಣ ಅಂತ ಹೋದರೆ ಎಲ್ಲಿ ನೋಡಿದರೂ ಪ್ಲಾಸ್ಟಿಕ್. ನಾನೀಗ ಅದನ್ನೇ ತಿನ್ನುತ್ತಾ ಇದ್ದೇನೆ. ಇದರಿಂದ ಈಗ ನೀವು ಕುಡಿಯುವ ಹಾಲು ವಿಷವಾಗುತ್ತಿದೆ. ನಿಮ್ಮ ಸ್ವಾರ್ಥದಿಂದ ನನ್ನ ಬದುಕನ್ನೇ ಕೊನೆಗೊಳಿಸಿದ್ದೀರಲ್ಲ. ಅಯ್ಯೋ, ಮುಗೀತು. ಈ ಜೀವನ ಪರಿಸರದ ಸಮತೋಲನದಲ್ಲಿ ನಾನಿದ್ದೆ, ಇನ್ನಾರು ನಿನಗೆ ಗತಿ, ಹೋ ಮಾನವ.
ಇದೀಗ ನಿನ್ನನ್ನು ಇದೀಗ ನಿನ್ನ ಸರದಿ ಹೇ ಮಾನವ, ಎಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದೆ. ನಿನ್ನ ಉಸಿರು ನಾನಾಗಿದ್ದೆ, ನಿನ್ನ ಬದುಕು ನನ್ನಿಂದಾಗಿತ್ತು. ಹೂವು, ಹಣ್ಣು, ಎಲೆ, ಕಾಯಿ, ರೆಂಬೆ, ಕೊಂಬೆ, ಕೊನೆಗೆ ಬೇರನ್ನು ಸಹ ನಗಾಗಿ ಮುಡಿಪಾಗಿದ್ದೆ. ಆದರೆ ನಿನ್ನ ಆಧುನಿಕತೆಯ ಭಾರದಲ್ಲಿದ್ದಂಥ ಹೆಜ್ಜೆ ಇಂದು ಬೃಹದಾಕಾರವಾಗಿ ಬೆಳೆದು ನಿನ್ನ ನನ್ನ ನಾಶಕ್ಕೆ ನೀನೇ ಕಾರಣವಾದೆಯಲ್ಲೋ ಮಾನವ. ಆವರಿಸು ನಿನ್ನನ್ನು ನೀನು ಬದುಕಲು ಬೇಕಾದ ಗಿಡ ಮರಗಳನ್ನೇ ಆವರಿಸಿದ ಮೇಲೆ ನಿನಗೇನಿದೆ ಇಲ್ಲಿ ಕೆಲಸ? ನಿನ್ನನ್ನು ಆವರಿಸುವೆ. ಈಗ ಇಡೀ ಪ್ರಪಂಚವೇ ನನ್ನ ಆಹಾರ. ಹೇ ಮಗುವೆ, ನಿನ್ನ ತಾಯಿಯ ಮಡಿಲನ್ನೇ ಬಳಿದಾಗಿಸಿದೆಯಲ್ಲೋ. ಇನ್ನೊಬ್ಬನ ಸ್ವಾರ್ಥಕ್ಕೆ ಇಡೀ ಭೂಮಿಯ ವಿನ್ಯಾಸವನ್ನೇ ಬದಲಾಯಿಸಿದೆ. ಕಟ್ಟಡಗಳ ನಿರ್ಮಾಣ, ಗಿಡಮರಗಳ ನಿರ್ನಾಮ, ನಿನ್ನ ಹೊಟ್ಟೆಗೋಸ್ಕರ ಪಾಪದ ಪ್ರಾಣಿಗಳ ವಿನಾಶ. ನಿನ್ನ ಅಗತ್ಯಕ್ಕೆ ಇಡೀ ಜೀವ ಸಂಕುಲವನ್ನೇ ಆಹುತಿ ತೆಗೆದುಕೊಂಡಿದ್ದೀಯ. ಇನ್ನು ಮುಂದೆ ನಿನ್ನ ಪ್ಲಾಸ್ಟಿಕ್ ಮಾಯಕ್ಕೆ ಬಲಿಯಾದೆ. ಇನ್ನಾದರೂ ಬುದ್ಧಿ ಕಲಿಯೋ ಮಾನವ, ಅತಿ ಬುದ್ಧಿವಂತ ಅಂದುಕೊಂಡವನು. ಸಾಕು ಸಾಕು ಮಾಡು. ನಿನ್ನ ಅತಿ ಬುದ್ಧಿವಂತ ಮಕ್ಕಳೇ ನಿನ್ನನ್ನು ಸಂಪೂರ್ಣವಾಗಿ ಮರೆತು ನನ್ನನ್ನು ಆಹ್ವಾನಿಸಿದ್ದಾರೆ. ಈಗ ಆಹುತಿಗೆ ಎಷ್ಟೇ ಬಾಕಿ, ಅದನ್ನು ನಾನು ಮಾಡ್ರೆ. ನಿನ್ನನ್ನು ಆವರಿಸುವೆ. ಈಗ ಇಡೀ ಪ್ರಪಂಚಕ್ಕೆ ನಾನು ಅಧಿಪತಿ. ನಿಮ್ಮನ್ನು ನೋಡಲೆಂದು ಇಲ್ಲಿವರೆಗೆ ಬಂದಿದ್ದೇನೆ. ಮಕ್ಕಳೇ, ನಾನು ಗಿಡಮರಗಳನ್ನು ಮಕ್ಕಳಂತೆಯೇ ಸಾಕಿದೆ. ಎಷ್ಟೋ ದೂರದಿಂದ ನೀರನ್ನು ತಂದು ಬೆಳೆಸಿದೆ. ಆ ಪರಿಸರ ಹಸಿರಾಗಿ ನಗುತ್ತಿತ್ತು. ನಿಮ್ಮ ಈ ಪ್ಲಾಸ್ಟಿಕ್ ಬಳಸಿ ನನ್ನ ಮಕ್ಕಳಿಗೆ ತೊಂದರೆ ಮಾಡುತ್ತಿದ್ದೀರಿ. ಅದು 400 ವರ್ಷಗಳೇ ಕಳೆದರೂ ಈ ಮಣ್ಣಿನಲ್ಲಿ ವಿಘಟನೆ ಆಗುವುದಿಲ್ಲ. ನನ್ನ ಮಕ್ಕಳು ಹೇಗೆ ಉಸಿರಾಡುವರು? ದಯಮಾಡಿ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿ. ಪ್ಲಾಸ್ಟಿಕ್ ತ್ಯಜಿಸಿ, ನೈಸರ್ಗಿಕವಾಗಿ ಬದುಕಲು ಪ್ರಯತ್ನಿಸಿ. ನಿಮ್ಮ ಈ ಒಂದು ಬದಲಾವಣೆ ಎಲ್ಲ ಜೀವ ಸಂಕುಲಕ್ಕೂ ಪ್ರಾಣವಾಯುವಾಗುವುದರಲ್ಲಿ ಸಂದೇಹವಿಲ್ಲ. ಇದು ಕೇವಲ ಮಾನವನ ಸ್ವತ್ತಲ್ಲ, ಇದು ಪ್ರತಿ ಜೀವ ಸಂಕುಲಕ್ಕೂ ಸೇರಿದೆ. ತಿಳಿದುಕೊಳ್ಳಿ, ನೀವು ಬದುಕಿ ಇತರರನ್ನು ಬದುಕಲು ಬಿಡಿ. ಪ್ರಿಯ ವೀಕ್ಷಕರೇ, ನೋಡಿದ್ದೀರಲ್ಲ ಪ್ಲಾಸ್ಟಿಕ್ ಅವಾಂತರ. ಪ್ಲಾಸ್ಟಿಕ್ ಪರಿಸರದ ಅಂದವನ್ನು ಕೆಡಿಸುತ್ತದೆ ಮತ್ತು ನಮ್ಮ ಪ್ರಾಣಕ್ಕೆ ಕೂಡ ಹಾನಿಕಾರಕವಾಗಿದೆ. ಹಾಗಾಗಿ ನಿಮಗೆ ಆದಷ್ಟು ಪ್ಲಾಸ್ಟಿಕ್ ಅನ್ನು ಬಳಸುವುದನ್ನು ತ್ಯಜಿಸಿ. ಇಲ್ಲವಾದರೆ ಪ್ಲಾಸ್ಟಿಕ್ನೊಂದಿಗೆ ಬದುಕುವ ಜೀವನ ನಮ್ಮದಾಗುತ್ತದೆ. ಇಂದಾದರೂ ಯೋಚಿಸಿ ಮುಂದುವರೆಯಿರಿ. ನಾವು ಬದುಕೋಣ, ನಮ್ಮೊಂದಿಗೆ ಇತರರನ್ನು ಬದುಕಲು ಬಿಡೋಣ. ನಮ್ಮ ಪರಿಸರವ ಉಳಿಸೋಣ ಬನ್ನಿ, ಮುಂದಿನ ಪೀಳಿಗೆಗೆ ನೀಡೋಣ ಬನ್ನಿ. ನಮ್ಮ ಪರಿಸರವ ಉಳಿಸೋಣ ಬನ್ನಿ, ಮುಂದಿನ ಪೀಳಿಗೆಗೆ ನೀಡೋಣ ಬನ್ನಿ. ಕಸವನ್ನು ಎಸೆದಿರಿ, ಮಾಲಿನ್ಯ ಮಾಡಿದಿರಿ. ಕಸವನ್ನು ಎಸೆದಿರಿ, ಮಾಲಿನ್ಯ ಮಾಡಿದಿರಿ. ಹಲವು ರೋಗಕ್ಕೆ ಈಡಾದಿರಿ, ಅನಾರೋಗ್ಯಕ್ಕೆ ಬಳಲಿದಿರಿ. ಹಲವು ರೋಗಕ್ಕೆ ಈಡಾದಿರಿ, ಅನಾರೋಗ್ಯಕ್ಕೆ ಬಳಲಿದಿರಿ. ಎಲ್ಲ ಸೇರಿ ಎಚ್ಚರವಾಗೋಣ, ನಮ್ಮ ಪರಿಸರವ ರಕ್ಷಣೆ ಮಾಡೋಣ. ಹಸಿರೇ ಉಸಿರಂತೆ